ಕೇರಳವನ್ನು ವಿಶಿಷ್ಟ ವಿವಾದವೊಂದು ಸುತ್ತಿಕೊಂಡಿದೆ. ಈ ವಿವಾದ ಈಗಾಗಲೇ ಅಧ್ಯಾಪಕ ಗುರುಪ್ರಸಾದ್ ಅವರ ಅಮಾನತಿಗೂ ಕಾರಣವಾಗಿದೆ. ಮಂಜೇಶ್ವರ ಉಪಜಿಲ್ಲೆಯ ಎಲ್ಪಿ ವಿದ್ಯಾರ್ಥಿಗಳಿಗಾಗಿ ಸಮಾಜ ವಿಜ್ಞಾನ ಕ್ಲಬ್ ಆಯೋಜಿಸಿದ ಸ್ವಾತಂತ್ರ್ಯ ರಸಪ್ರಶ್ನೆ 2026 ಸ್ಪರ್ಧೆಯಲ್ಲಿ ಕೇಳಲಾದ ಪ್ರಶ್ನೆಯೊಂದು ಈ ವಿವಾದಕ್ಕೆ ಕಾರಣ. ಫ್ರೀಡಮ್ ಕ್ವಿಜ್ನಲ್ಲಿ ವಿದ್ಯಾರ್ಥಿಗಳಿಗೆ ಸಿದ್ಧಪಡಿಸಿದ 15 ಪ್ರಶ್ನೆಗಳ ಜೊತೆಗೆ 5 ಟೈ ಬ್ರೇಕರ್ ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಅದರಲ್ಲಿ ಕೊನೆಯ ಪ್ರಶ್ನೆ ಸಾವರ್ಕರ್ ಅವರ ಬಗ್ಗೆ. ಬ್ರಿಟಿಷರ ಕೈಯಿಂದ ಅತ್ಯಂತ ಹೆಚ್ಚು ಶಿಕ್ಷೆ ಅನುಭವಿಸಿದ ಸ್ವಾತಂತ್ರ್ಯ ಹೋರಾಟಗಾರರು ಯಾರು ಎಂಬುದು ಪ್ರಶ್ನೆ. ಅದರ ಉತ್ತರ ಪ್ರತಿಯಲ್ಲಿ ವಿ.ಡಿ. ಸಾವರ್ಕರ್ ಎಂದು ನಮೂದಿಸಲಾಗಿತ್ತು. ಆಗಸ್ಟ್ 6ರಂದು ಕಾಸರಗೋಡು, ಕುಂಬಳೆ ಮತ್ತು ಮಂಜೇಶ್ವರ ಉಪಜಿಲ್ಲೆಯ ಶಾಲೆಗಳಲ್ಲಿ ಫ್ರೀಡಮ್ ಕ್ವಿಜ್ ಹೆಸರಿನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ರಸಪ್ರಶ್ನೆ ಸ್ಪರ್ಧೆಯು ಶಿಕ್ಷಣ ಇಲಾಖೆಯ ಚಟುವಟಿಕೆಯ ಕ್ಯಾಲೆಂಡರ್ನಲ್ಲಿ ಇರದ ಕಾರ್ಯಕ್ರಮ ಎಂಬುದು ಶಿಕ್ಷಣ ಇಲಾಖೆಯ ವಾದ. ಸಂಘ ಪರಿವಾರ ಬೆಂಬಲಿತ ಶಿಕ್ಷಕ ಸಂಘದ ವ್ಯಕ್ತಿ ಈ ಪ್ರಶ್ನೆಯನ್ನು ಸಿದ್ಧಪಡಿಸಿದ್ದಾರೆ ಎಂದು ದೂರಲಾಗಿದೆ. ಈ ಪ್ರಶ್ನೆ ಪತ್ರಿಕೆಯನ್ನು ಎಇಒ ಮೂಲಕ ಶಾಲೆಗಳಿಗೆ ರವಾನಿಸಲಾಗಿತ್ತು. ಈ ಪ್ರಶ್ನೆ ವಿವಾದಕ್ಕೆ ಕಾರಣವಾದ ಕೂಡಲೇ ಕೇರಳ ಶಿಕ್ಷಣ ಇಲಾಖೆ ಕುಂಬಳೆಯ ಪಲ್ಲತ್ತಡ್ಕ ಎಯುಪಿ ಶಾಲೆಯ ಅಧ್ಯಾಪಕ ಗುರುಪ್ರಸಾದ್ ಅವರನ್ನು ಅಮಾನತುಗೊಳಿಸಿ ಆದೇಶ ಹೊರಡಿಸಿದೆ. ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿದ ಶಿಕ್ಷಕರ ತಂಡದ ನೇತೃತ್ವವನ್ನು ಗುರುಪ್ರಸಾದ್ ಅವರು ವಹಿಸಿದ್ದರು ಎಂದು ತನಿಖೆಯಲ್ಲಿ ದೃಢಪಟ್ಟಿತು. ಯಾವುದೇ ಅಧಿಕೃತ ಆಧಾರಗಳಿಲ್ಲದ ಮತ್ತು ಹಾದಿ ತಪ್ಪಿಸುವಂತಹ ಪ್ರಶ್ನೆಗಳನ್ನು ಮಕ್ಕಳಿಗೆ ಕೇಳಿರುವುದನ್ನು ಅತ್ಯಂತ ಗಂಭೀರ ಲೋಪ ಎಂದು ಶಿಕ್ಷಣ ಇಲಾಖೆ ಪರಿಗಣಿಸಿದೆ. ಇದೇ ವೇಳೆ ನ್ಯಾಷನಲ್ ಟೀಚರ್ಸ್ ಯೂನಿಯನ್ ಈ ಅಮಾನತು ಕ್ರಮವನ್ನು ವಿರೋಧಿಸಿದೆ. ತುರ್ತು ಸಭೆ ಸೇರಿದ NTU ಭಾರತದ ಅತಿ ದೊಡ್ಡ ಶಿಕ್ಷಕರ ಸಂಘಟನೆಯಾದ ABRSM ನೇತೃತ್ವದಲ್ಲಿ ಈ ವಿಷಯವನ್ನು ಪ್ರಧಾನಿ ಮೋದಿ ಅವರ ಗಮನಕ್ಕೆ ತರುವುದಾಗಿ ಹೇಳಿದೆ. ಇದರ ಭಾಗವಾಗಿ ಸಂಘಟನೆಯು ಕೆಲವೇ ದಿನಗಳಲ್ಲಿ ಬೃಹತ್ ಪ್ರತಿಭಟನಾ ಜಾಥಾ ನಡೆಸಲಿದೆ ಎಂದು ಹೇಳಿದೆ. ಅಮಾನತಾದ ಶಿಕ್ಷಕನಿಗೆ ಸಂಪೂರ್ಣ ಬೆಂಬಲವನ್ನು ನೀಡಿದೆ. ಸಾವರ್ಕರ್ ಅವರನ್ನು ಬ್ರಿಟಿಷರು ಬಂಧಿಸಿ ಅಂಡಮಾನ್ ಜೈಲಿಗೆ ತಳ್ಳಿದರು. ಆ ಬಳಿಕ ಅವರು ಕ್ಷಮಾಪಣೆಯೊಂದಿಗೆ ಜೈಲಿನಿಂದ ಬಿಡುಗಡೆಗೊಂಡಿದ್ದರು. ಮಾತ್ರ ಅಲ್ಲ, ಬಿಡುಗಡೆಗೊಂಡ ಬಳಿಕ ಬ್ರಿಟಿಷ್ ವಿರೋಧಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗುವುದಿಲ್ಲ ಎಂಬ ಮುಚ್ಚಳಿಕೆಯನ್ನು ಬರೆದುಕೊಟ್ಟಿದ್ದರು. ಅಲ್ಲದೆ ಗಾಂಧಿ ಹತ್ಯೆಯ ಆರೋಪಿಯಾಗಿ ಆ ಬಳಿಕ ಖುಲಾಸೆಗೊಂಡಿದ್ದರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.